ಗಂಧದ ಗುಡಿ ಅದು ಫುಲ್ ಇಷ್ಟ. ಅದರಲ್ಲಿ ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಾರ್ಚ್ 17 ಆಗಿದೆ. ಸೊ ಅದರಲ್ಲೂ ತುಂಬ ವಿಶೇಷವಾಗಿ ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಆಗಿದೆ. ಸೊ ತುಂಬ ಖುಷಿಯಾಗುತ್ತೆ. ಬಟ್ ಇವತ್ತು ಅವ್ರು ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಬಟ್ ಅವರ ನಗು, ಅವರು ಹೇಳ್ಕೊಟ್ಟಿರುವಂಥ ಜೀವನದ ಪಾಠಗಳು ಎಲ್ಲ ಯಾವಾಗಲೂ ನಮ್ಮೊಂದಿಗೆ ಸದಾ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಏನಿಲ್ಲ, ಇವತ್ತು ಆಫೀಸು ಸ್ವಲ್ಪ ರಜಾ ಇತ್ತು. ಸೊ ಅದರಿಂದ ಹೇಗೋ ಇವತ್ತು ಅವ್ರ ಬರ್ತ್ಡೇ ಅಲ್ವಾ, ಸೊ ಅವ್ರನ್ನ ನೋಡ್ಕೊಂಬರೋಣ, ಒಂದು ಸತಿ ಸಮಾಧಿ ಹತ್ರ ಹೋಗ್ಬರೋಣ ಅಂತ ಹೊರಟಿದ್ದೀನಿ. ಸೊ ಬನ್ನಿ, ಸಾಧ್ಯ ಆದಷ್ಟು ನಿಮಗೂ ತೋರಿಸ್ತೀನಿ ಅಲ್ಲಿ ಯಾವ ಥರ ಸೆಲೆಬ್ರೇಷನ್ ನಡೀತೈತೆ, ಅಲ್ಲಿ ಅಭಿಮಾನಿಗಳು ಯಾವ ಥರ ನಮ್ಮ ಅಪ್ಪು ದೇವರ ಸೆಲೆಬ್ರೇಷನ್ ಮಾಡ್ತಿದ್ದಾರೆ, ಅಪ್ಪು ಅವ್ರನ್ನ ನೆನೆಸ್ಕೊಂಡು ಯಾವ ಥರ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಲ್ಲಿ ಅಂತೆಲ್ಲ ನಿಮಗೂ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ, ಇವತ್ತು ನನ್ನ ಜೊತೆ ನೀವು ಕೂಡ ಜಾಯ್ನ್ ಆಗಿ. ನಾನು ಆ್ಯಕ್ಚುಲಿ ಬೈಕಲ್ಲಿ ಹೋಗುವ ಅಂತ ಅಂದ್ಕೊಂಡೆ, ಬಟ್ ಬೈಕಲ್ಲಿ ಈ ಬಿಸಿಲಲ್ಲಿ ಹೋಗೋದು ಭಾರಿ ಕಷ್ಟ ಅಂತ ಗೊತ್ತಾಯಿತು. ಸೊ ಅದರಿಂದ ಬೆಸ್ಟು ಆರಾಮಾಗಿ ಶಿಸ್ತಾಗಿ ಬಸ್ಸಲ್ಲಿ ಹೋಗಿ ಬರೋದು ಬೆಸ್ಟ್ ಅಂದ್ಬಿಟ್ಟು ಬಸ್ಸಲ್ಲಿ ಹೊರಟೆ. ಈಗ ಅಲ್ಲಿ ಹೋಗಿ ರೀಚ್ ಆಗಿ ನೋಡ್ತೀನಿ, ಆಲ್ರೆಡಿ ಎಷ್ಟು ಜನ ಸೇರಿದ್ದಾರೆ ನೋಡಿ ಇಲ್ಲಿ. ಅದರಲ್ಲೂ ಅಶ್ವಿನಿ ಮ್ಯಾಮ್ ಬೇರೆ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ. ಹಿಂದ್ಗಡೆ ರಾಘಣ್ಣ ಬೇರೆ ಇದ್ದಾರೆ ನೋಡಿ, ಅಲ್ಲಿ ಎಷ್ಟು ಜನ ಇದ್ದಾರೆ. ಯಪ್ಪ, ಇದು ಹೆಂಗೆ ಕಂಟ್ರೋಲ್ ಮಾಡ್ತಿದ್ದಾರೋ ಪೊಲೀಸರು ಮಾತ್ರ. ನಿಜವಾಗ್ಲೂ ನಂಗೆ ಒಂದು 2-3 ಓದೇ ಬಿತ್ತು ಅಲ್ಲಿ. ಮುಂದಕ್ಕೆ ಹೋಗ್ತೀನಿ ನೋಡಿ, ಈಗ ಹಂಗೆ ತೋರಿಸ್ತಾ ಹೋಗ್ತೀನಿ. ಸೊ ಅಂತೂ ಹೇಗೋ ಮಾಡಿ ಒಳಗಡೆ ಎಂಟ್ರಿ ಆದೆ. ಸೊ ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೆವಿ ಬಿಸಿಲಿದೆ ಮಾತ್ರ, ನಡೆಯೋಕ್ಕೂ ತುಂಬ ಕಷ್ಟ ಆಗ್ತೈತೆ. ಅದರಲ್ಲೂ ಕೂಡ ಇಷ್ಟು ಜನ ಬಂದಿದ್ದಾರೆ ನೋಡಿ, ಹೆಂಗೆ ಹೋಗ್ತಾ ಇದ್ದಾರೆ. ಎಲ್ಲೊಬ್ರು ಮಾತಾಡ್ಸಿ ನೋಡೋಣ ಇರಿ, ಏನಂತಾರೆ ಅವರು. ಆಂಟಿ, ಎಲ್ಲಿಂದ ಬಂದಿದ್ದೀರಾ? ವಿಜಯಪುರದಿಂದ. ಎಷ್ಟು ಗಂಟೆಗೆ ಬಂದ್ರಿ? ಬೆಳಗ್ಗೆ 8 ಗಂಟೆಗೆ ಬಂದೇವು ಸರ್. ಇಷ್ಟ ನಿಮಗೆ? ಅಭಿಮಾನಿ ಅದಾರ ಸರ್ ಅವರು. ಅಪ್ಪು ಮಾಡಿರೋದ್ರಲ್ಲಿ ಏನು ಕೆಲಸ ಇಷ್ಟ ನಿಮಗೆ? ಎಲ್ಲ ಇಷ್ಟ ಐತ್ರಿ, ಸಿನಿಮಾ ಎಲ್ಲ ಅನುಕೂಲ ಮಾಡ್ಯಾರ ಸರ್ ಅವ್ರು. ಎಲ್ಲ ಫಿಲಮು ನೋಡಿದ್ದೀರಾ ಅಪ್ಪು ಬಾಸ್? ಎಲ್ಲರೂ ನೋಡಿವ್ರಿ ಸರ್. ಯಾವ ಮೂವಿ ಇಷ್ಟ ಆಗುತ್ತೆ ನಿಮ್ಗೆ ಅವ್ರದ್ರಲ್ಲಿ? ಹೇಳ ಅಭಿ ರೀ. ಪುನೀತ್ ಎಲ್ಲ ಫಿಲಿಮು ನನ್ನ ಮಕ್ಕಳ ಹೆಸರು ಅದೇ ಇಟ್ಟಿರೋದು ನಾನು. ಶಿವರಾಜ್ಕುಮಾರ್, ಆಕಾಶ, ಅಭಿ 3 ಜನ ಮಕ್ಕಳ ಹೆಸರು ಇಟ್ಟಿರೋದು. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ಮರ. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. ಮಸ್ಕಿ ತಾಲೂಕಿನಿಂದ ಬಂದಿರೋದು. ಮಸ್ಕಿ ತಾಲೂಕಿಂದ ಬಂದಿದ್ದೀರಾ? ಅಪ್ಪು ಕಂಡ್ರೆ ಯಾಕೆ ಇಷ್ಟ ನಿಮಗೆ? ಅಪ್ಪು ಕಂಡ್ರೆ ಫುಲ್ ಡ್ಯಾನ್ಸ್ ಅಂದ್ರೆ ಇಷ್ಟ ನನಗೆ. ಫಿಲ್ಮ್ಲಿಂದ ಗಂಧದ ಗುಡಿವರೆಗೂ ನೋಡಿದ್ದೀನಿ. ಎಲ್ಲ ಮೂವೀಸ್ ನೋಡಿದ್ದೀರಾ ಅಪ್ಪುದು? ನೋಡಿದ್ದೀನಿ. ನನ್ನ ಮಗ ಹೋಗೋಣ ಅಂದಿದ್ದಕ್ಕೆ ಕರ್ಕೊಂಡು ಬಂದು ಆಸೆ ತೀರಾಡಿಸಿದ್ದೀನಿ. ಹೌದಾ? ಏನನ್ಸುತ್ತೆ ಅಪ್ಪು ನೋಡಿದ್ರೆ? ಈಗ ಫುಲ್ ಖುಷಿ ಅನ್ಸುತ್ತೆ. ಬೇಜಾರಾಗುತ್ತಾ ಏನಾದ್ರು? ನೋಡ್ದಂಗೆ ಆಗುತ್ತೆ. ಬೇಜಾರಾಗುತ್ತಾ ಏನಾದ್ರು ಅವ್ರು ನೋಡಿದ್ರೆ? ಬೇಜಾರಾಗ್ತಾ ಇದೆ, ಅದನ್ನು ಖುಷಿನೂ ಆಗ್ತಾ ಇದೆ. ಆ ಥರ ದುಃಖ ಏನೂ ಆಗ್ತಾ ಇಲ್ಲ. ನಮ್ಮ ದೇವ್ರು ನೋಡ್ದಂಗೆ ಆಗ್ತಾ ಇದೆ. ಇನ್ನೊಂದು ಅಣ್ಣ, ಇವಾಗಿನ ಸಿಚುವೇಶನ್ ಅಲ್ಲಿ ಫ್ಯಾನ್ಸ್ ವಾರ್ ಅಂತ ಮಾಡ್ತಿದಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಫ್ಯಾನ್ಸ್ ವಾರ್ ಅಂತ ಮಾಡ್ತಿದ್ದಾರೆ ನೋಡಿ, ಆ ಬಾಸು ಈ ಬಾಸು ಅಂತಾರಲ್ಲ, ಏನು ಹೇಳ್ತೀರಾ ಅದ್ರ ಬಗ್ಗೆ ನೀವು? ಅಂಥದ್ರಲ್ಲಿ ಏನು ಬೇಜಾರು ಮಾಡ್ಕೊಳ್ಳೋದಲ್ಲ. ಇವರೆಲ್ಲ ಚೆನ್ನಾಗಿರ್ತಾರೆ, ಇವೆಲ್ಲ ಫ್ಯಾನ್ಸ್ಗಳನ್ನೇ ಮಾಡೋದು ಅಂಥದ್ದೆಲ್ಲ ಭಾವಿಸಬಾರ್ದು. ಆದರೆ ಎಲ್ಲರೂ ಒಳ್ಳೇದಂತ ಭಾವಿಸ್ಬೇಕಷ್ಟೇ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಎಲ್ಲಿಂದ ಬಂದಿದ್ದೀರಾ ನೀವು? ಸರ್ ನಾನು ಆ್ಯಕ್ಚುಲಿ ನಮ್ಮದು ಬೀದರು. ಸೊ ಬಾಸ್ ಬಗ್ಗೆ ಹೇಳಬೇಕಾದ್ರೆ ಅವರು ಹುಡ್ತಾನೆ ದೊಡ್ಡ ಮನೆ, ಬಾರ್ನ್ ವಿತ್ ಗೋಲ್ಡನ್ ಸ್ಪೂನು. ಸೊ ಅವ್ರ ಬಗ್ಗೆ ಹೇಳಬೇಕಾದ್ರೆ ತುಂಬ ಇದೆ. ಅಂದ್ರೂ ಅವ್ರ ಬಗ್ಗೆ ಇಂಪಾರ್ಟೆಂಟ್ ಆಗಿರೋದು ಅಂದರೆ ಅವರು ಅವರಿಂದ ಅವರು ಮುಂದೆ ಬರೋಕ್ಕೆ ಇಷ್ಟ ಆಯಿತು. ಚಿಕ್ಕವರು ಇರುವಾಗಲೇ ಅಷ್ಟೊಂದು ಚಿಕ್ಕ ವಯಸ್ಸಲ್ಲೇ ಸಿನಿಮಾ ಮಾಡಿದ್ದಾರೆ, ಫಿಲ್ಮ್ ಮಾಡಿದ್ದಾರೆ ಅಂದರೆ ಅಷ್ಟೊಂದು ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರೂ ಮಾಡಿಲ್ಲ.
ಮತ್ತು ಅಭಿನಯ ಬೆಟ್ಟದ ಹೂ ತಗೊಳ್ಳಿ, ಮತ್ತು ತುಂಬ ಸಿನಿಮಾಗಳಿದೆ. ಡಬಲ್ ಆ್ಯಕ್ಟಿಂಗ್ಗಳನ್ನೆಲ್ಲ ಮಾಡಿದ್ದಾರೆ, ಆ ಥರ ಯಾರೂ ಮಾಡಲ್ಲ. ಅಂದರೆ ಅಷ್ಟೊಂದು ಇವು ಗೋಶಾಲೆಗಳು ನೋಡಿ, ತುಂಬ ಗೋಶಾಲೆಗಳು, ವೃದ್ಧಾಶ್ರಮ, ಅನಾಥಾಶ್ರಮ, ಮತ್ತು ತುಂಬ ಜನಕ್ಕೆ ಎಷ್ಟೋದು ಲೆಕ್ಕ ಇಲ್ಲ, ಅಷ್ಟೊಂದು ಮಾಡಿದ್ದಾರೆ ಸರ್. ಇನ್ನೊಂದೀಗ ನೀವು ಇಂಡಸ್ಟ್ರಿಯಲ್ಲಿ ನೋಡ್ತಿರ್ಬೋದು, ಫ್ಯಾನ್ ವಾರ್ ಅಂತ ಮಾಡ್ತಿದ್ದಾರೆ. ನಮ್ಮ ಬಾಸ್ ದೊಡ್ಡವರು, ನಿಮ್ಮ ಬಾಸ್ ಮೂವಿ ಇಲ್ಲ ಹಂಗೋಡಲ್ಲ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಸರ್ ನೋಡಿ, ಇವಾಗ ನೋಡಿ ಅಂತಾರೆ ಡಿ ಬಾಸ್ ಫ್ಯಾನಿಗೆ ಆಗಿರ್ಬೋದು, ಇವ್ರು ನಮ್ಮ ಬಾಸ್ ಫ್ಯಾನ್, ಇಬ್ಬರು ಎಲ್ಲ ಫ್ರೆಂಡ್ಸ್. ಹೌದು. ಇವಾಗ ಅವ್ರ ಫ್ಯಾನ್ ಅಂದಮೇಲೆ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ, ಬಾಸ್ ಫ್ಯಾನ್ ಅಂದಮೇಲೆ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ಸೊ ಆ ಥರ ಎಲ್ಲ ಮಾಡ್ಬೋದು, ನಾವೆಲ್ಲ ಒಂದೇ ಅನ್ಕೊಳ್ಬೇಕು. ಖಂಡಿತ ನಮ್ಮ ಇಂಡಸ್ಟ್ರಿ ಬೆಳೆಗೋಸ್ಕರ ನಾವು ಮಾಡಬೇಕಲ್ವಾ? ಇವ್ರು ಫ್ಯಾನ್ ವಾರ್ ಅಂತ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆ ಇಂಡಸ್ಟ್ರಿ ಅವ್ರಿಗೆ ಇದೆಲ್ಲ ಅಡ್ವಾಂಟೇಜ್ ಆಗಲ್ವಾ? ಸರ್ ನಾವೆಲ್ಲ ಒಂದೇ ಅಂದ್ಕೊಂಡ್ರೆ ಏನಾಗುತ್ತೆ, ಅವಾಗ ಯಾವುದೇ ಕೂಡ ಕೆಟ್ಟ ಭಾವನೆ ಬರೋದಿಲ್ಲ. ಇರೋ ತನಕ ಇವಾಗ ಇರ್ತೀವಿ, ನಾಳೆ ಇರಲ್ಲ. ಇವಾಗ ಮನೆಗೆ ಹೋದರೆ ಮತ್ತೆ ಇದಾಗುತ್ತೆ. ಬೆಳಗ್ಗೆ ಬರ್ತೀವಿ, ಹೊರಗಡೆ ಓಡಾಡ್ತೀವಿ ಅಂತ ಒಂದು ಗ್ಯಾರಂಟಿ ಇಲ್ಲ. ನೋಡಿ ಇವಾಗ ನೀವು ಯುವರತ್ನ ಸಿನಿಮಾ ತೊಗೊಳ್ಳಿ, ಅದರಲ್ಲಿ ಇವೆಂಟ್ಗಳಲ್ಲೆಲ್ಲ ಮಾತಾಡಿದ್ದಾರೆ. ಫ್ಯಾನ್ಸ್ ವಾರ್ ಹೆಂಗಿರುತ್ತೆ, ನಾವು ಹೆಂಗೆ ನಡ್ಕೊಬೇಕು, ಅವ್ರವ್ರ ಪ್ರೀತಿ ವಿಶ್ವಾಸ ಅವ್ರಿಗೆ ಇದ್ದೇ ಇರುತ್ತೆ. ಅಪ್ಪು ಬಾಸ್ ಫ್ಯಾನ್ಸ್ಗಳ ಪ್ರೀತಿ ವಿಶ್ವಾಸ ಆ ಥರ ಭೇದ ಭಾವ ಬರೋಲ್ಲ. ಮತ್ತು ಅವರು ಒಂದೇ ಮಾತು ಹೇಳಬೇಕಂದ್ರೆ ಅಷ್ಟೊಂದು ಕೆಲಸ ಮಾಡಿದ್ದಾರೆ ಅಂತಂದರೆ ಇನ್ನೂ ಎಷ್ಟು ಜನ್ಮ ಹೋದರೂ ಕೂಡ ಯಾರೂ ಮಾಡಲ್ಲ. ಬಟ್ ಒಂದು ಗಿಲ್ಟ್ ಫೀಲ್ ಕಾಣಿಸುತ್ತೆ ಸರ್ ನಿಮಗೆ? ಸರ್ ಇವಾಗಿನ ಸ್ಟಾರ್ ಮೂವೀಸಲ್ಲಿ ನೋಡಿದ್ರೆ ಎಲ್ಲ ಸ್ಟಾರ್ದು ಮೂವೀಸ್ ರಿಲೀಸ್ ಆಗುತ್ತೆ, ಹೊಸ ಮೂವಿದು. ಬಟ್ ಅಪ್ಪು ಸರ್ ಅವ್ರದ್ದು ರಿಲೀಸ್ ಆಗಲ್ಲ ಅಂತ ನೋಡಿದ್ರೆ ಒಂದು ಗಿಲ್ಟ್ ಫೀಲ್ ಅಂತ ಕಾಣಿಸುತ್ತೆ ನಿಮಗೆ? ಸರ್ ನಿಜ 100% ಸರ್. ಇದು ಸೂಪರ್ ಸ್ಟಾರ್ ಬಾಸ್ ಅಂದಮೇಲೆ ಇವಾಗ ನೋಡಿ ಗಂಧದ ಗುಡಿಯಲ್ಲಿ ತೊಗೊಳ್ಳಿ, ಅಷ್ಟೊಂದು ಕಾಡಲ್ಲಿ ಹೋಗ್ಬಿಟ್ಟು ಅಷ್ಟೊಂದು ಪ್ರಾಣಿಗಳ ಮಧ್ಯೆ ಧೈರ್ಯನೂ ಬೇಕು ಸರ್, ಸುಮ್ಮನೆ ಆಗಲ್ಲ. ಅಷ್ಟೊಂದು ನೈಟ್ ಟೈಮಲ್ಲಿ ಶೂಟಿಂಗ್ ಎಲ್ಲ ಮಾಡಿದ್ದಾರೆ. ರಾಜಕುಮಾರ ತಗೊಳ್ಳಿ, ಎಷ್ಟೊಂದು ಸೀನ್ಸ್ ಇದೆ. ಕಣ್ಣೀರ ಧಾರೆನೇ ಹರಿದ್ಬಿಡುತ್ತೆ ಸರ್, ಅಷ್ಟೊಂದು. ಸೊ ಎಲ್ಲ ಫಿಲ್ಮ್ಗಳು ಹಾಗೆ ಇದೆ. ಇವಾಗ ನೋಡಿ ಅಪ್ಪು ರಿಲೀಸ್ ಆಯಿತು 14th. ಎಂತೆಂಥ ಒಂದು ಒಳಗಡೆ ಸೀನ್ಸ್ ಇದೆ, ಆ್ಯಕ್ಷನ್ನು ಅದೆಲ್ಲ ಚಿಡಿದ್ಬಿಟ್ಟು ಅದೆಲ್ಲ ಆ್ಯಕ್ಚುಲಿ ರೋಪ್ ಯೂಸೇ ಮಾಡಿಲ್ಲ ಅವರು, ಅಂದರೆ ಡೈರೆಕ್ಟಾಗಿ ಮಾಡಿದ್ದಾರೆ. ಅಪ್ಪು ಬಾಸ್ಗೆ, ಯುವರತ್ನನ್ಗೆ, ರಾಜಕುಮಾರನ್ಗೆ, ಮತ್ತೆ ಕರ್ನಾಟಕ ಮಂಡಲಲ್ಲಿ ಹುಟ್ಟುಬಿಡ್ಲಿ ಅಂತ ನನ್ನ ಆಶೆ. ಅವ್ರನ್ನ ಯಾವ ಥರ ಹೊಗಳೋದು ಅಂತಲೇ ಗೊತ್ತಾಗ್ತಿಲ್ಲ. ಇನ್ನೂ ಚಿಕ್ಕ ಹುಡುಗ ನಾನು, ಅವ್ರ ಬಗ್ಗೆ ಹೊಗಳೋಷ್ಟು ಮಾತು ನಾನು ದೊಡ್ಡವನಾಗಿಲ್ಲ. ರಿಲೀಸ್ ಆಯ್ತು, ನೋಡಿದ್ರೆ ಮೂವಿನ? ನೋಡಿದ್ದೀನಿ ಅಣ್ಣ, ಅವ್ರ ಫಿಲಮ್ ನೋಡಿದ್ರೆ ಎಲ್ಲ ನೋಡ್ತೀವಣ್ಣ. ಅವ್ರದ್ದು ಒಂದು ಫಿಲಮ್ ನಾವು ಬಿಡಲ್ಲ ಅಷ್ಟೇನೆ. ಅವ್ರು ಚೆನ್ನಾಗಿರ್ಬೇಕು, ದಿನ ಹುಟ್ಟು ಬರ್ತಾರೆ, ಅಲ್ಲಿವರೆಗೂ ಕಾಯ್ತಾ ಇರ್ತೀವಿ. ಅವ್ರು ಹುಟ್ಟು ಬರೋವರೆಗೂ ನಾವು ಕಾಯ್ತಾ ಇರ್ತೀವಿ, ಅಲ್ಲಿವರೆಗೂ ನಾವು ಎಲ್ಲೂ ಹೋಗಲ್ಲ. ಅವ್ರು ಹುಟ್ಟು ಬರೋವರೆಗೂ ನಾವು ಕಾಯ್ತಾ ಇರ್ತೀವಿ, ನಾವು ಕಾಯ್ತೀವಿ. ಅವ್ರು ಒಂದ್ಸಲಿ ಬರಬೇಕು, ಕಣ್ಮುಂದೆ ನಾವು ನೋಡಬೇಕು, ಅವ್ರ ಹತ್ರ ಕೇಳಬೇಕು ಏನಕ್ಕೆ ನೀವು ಹೋದ್ರಿ ಅಂತಂತ ಅಷ್ಟೇ. ಇದೇ ಕ್ವಶನ್ ಅಂತರ ಅಭಿಮಾನಿಗಳಲ್ಲೂ ಕೂಡ ಇದೇ ಕ್ವಶನ್ ಇದೆ. ನೋಡೋಣ ಯಾವ ಹೇಳ್ಬೇಕಂದ್ರೆ ಒಬ್ರು ನಮ್ಗೆ ಅದೊಂದು ಬೇಜಾರು ಅಷ್ಟೇ. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ. ಅಪ್ಪು ಕಳ್ಕೊಂಡಿದ್ದೀವಿ ಅಂತ ಅನಿಸ್ತಾನೆ ಇಲ್ಲ ನನಗೆ ಒಂಚೂರು. ಈಗಲೂ ನಮ್ಮ ಮನೇಲಿ ಇದ್ದಾರೆ ಅನಿಸುತ್ತೆ, ನಮ್ಮ ಮನಸ್ಸಲ್ಲಿ ಸದಾ ಇದ್ದಾರೆ ಅಂತ ಅನಿಸುತ್ತೆ, ಆ ಥರ ಅನಿಸುತ್ತೆ ನೋಡಿದ್ರೆ. ಓಕೆ, ಅವ್ರನ್ನ ನೋಡಾಯಿತು, ಸ್ವಲ್ಪ ಖುಷಿ ಆಯಿತು ನೋಡಿ. ಸೊ ಇವಾಗ ಅವ್ರ ಹೆಸರಲ್ಲಿ ಏನಾದರೂ ಒಂದು ದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ರಕ್ತದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಅದನ್ನು ಮಾಡ್ಕೊಂಬರೋಣ. ಪುನೀತ್ ರಾಜ್ಕುಮಾರ್ ಅಭಿಮಾನ ಇಲ್ಲಿ 5 ವರ್ಷದಿಂದನೂ ಜೀವನ ಮಾಡ್ತಿದ್ವಿ. ಅವರಿಂದ ಅನ್ನ ತಿಂತಿದ್ವಿ, ಅವರಿಂದ ನೀರು ಕೊಡ್ತಿದ್ವಿ. ದಿನಕ್ಕೆ ಎಷ್ಟು ಆದಾಯ ಆಗುತ್ತಣ್ಣ ಅದರಿಂದ? ಸರ್ ಮೊದಲೆಲ್ಲ 5,000 10,000 ಮಾಡ್ತಿದ್ವಿ, ಈಗ ಒಂದು 5,000 ಮಿನಿಮಮ್ ಮಾಡ್ತೀವಿ. ಅವರಿಂದ ನಾವು ಜೀವನ ಮಾಡ್ತಿದ್ವಿ, ಇಲ್ಲ ಅಂತ ಹೇಳ್ತಿಲ್ಲ. ಅವರು ನಮ್ಗೆ ಅನ್ನ ಕೊಟ್ಟರೆ ದೇವರು, ಅವ್ರ ಬಗ್ಗೆ ಕೃತಜ್ಞತೆ ಸಲ್ಲಿಸ್ತೀನಿ. ತುಳಿದಪ್ಪ ಅವರು ಚೆನ್ನಾಗಿಲ್ಲ. ಬಟ್ ಒಂದು ಕಡೆಯಿಂದ ಏನು ಅನ್ಸುತ್ತೆ ಅಣ್ಣ ಅಪ್ಪು ನೋಡಿದ್ರೆ? ಬೇಜಾರಾಗುತ್ತೆ ಅಪ್ಪು ನೋಡಿದ್ರೆ ಈಗ? ಖಂಡಿತನಾ ಇದನ್ನೇ ಆಲ್ರೆಡಿ ಇದನ್ನಂತಾನೆ ಒಂದು ಕಡೆ ಇಲ್ಲ ಅಂತ ಹೇಳ್ತಿಲ್ಲ, ನಾವು ಇದೀವಿ. ಅವ್ರಿಲ್ಲ ಅಂತ ಹೇಳಿಲ್ಲ, ಅವ್ರು ಯಾವಷ್ಟೇ ಅಂತಾನೆ ಹೇಳ್ತಾರೆ. ನಾನು ಇವತ್ತು ಅವರಿಂದ ನಾನು ಜೀವನ ಮಾಡ್ತೀನಿ. ನಮ್ಮ ಟೋಟಲ್ಗೆಲ್ಲ 4 ಗಾಡಿ, ಜೋಳ ಗಾಡಿ, ಸೋಡಾ ಗಾಡಿ ಎಲ್ಲ ಜೀವನ ಇಲ್ಲೇ ಮಾಡ್ತಾರೆ. ನಾವು ಸುಮಾರು ವರ್ಷದಿಂದ ಇಲ್ಲೇ ಮಾಡ್ತೀವಿ. ಸರಿ ಅಣ್ಣ, ಒಳ್ಳೇದಾಗಲಿ ನಿಮಗೆಲ್ಲ. ಸ್ನೇಹಿತರೆ, ಇದನ್ನು ನೋಡಿ ತುಂಬ ಜನ ಅನ್ಕೋಬೋದು ಪಬ್ಲಿಸಿಟಿಗೋಸ್ಕರ ಬ್ಲಡ್ ಡೊನೇಟ್ ಮಾಡ್ತಿದ್ದೀರಿ ಅಂತ. ಆ ಥರ ಯಾವುದೇ ಕಾರಣಕ್ಕೂ ಅಲ್ಲ. ಮಾಡ್ತಿರೋ ಉದ್ದೇಶ ಏನಂದರೆ ಅಟ್ಲೀಸ್ಟ್ ಇದು ನೋಡಿ ತುಂಬ ಜನ ಮುಂದೆ ಬಂದು ಬ್ಲಡ್ ಡೊನೇಟ್ ಮಾಡಿ ಅಂತ ಹೇಳ್ತಿರೋದಕ್ಕೋಸ್ಕರ, ಅದಕ್ಕೋಸ್ಕರ ಡೊನೇಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಬಸ್ ಮಾಡಲಾ? A few moments later.
ಸೊ ಫೈನಲಿ ಇವತ್ತೊಂದು ದಿನ ಹೇಗಿತ್ತು ಸ್ನೇಹಿತರೆ. ಸೊ ಅಪ್ಪು ಅವರು ನಮ್ಮನ್ನು ಬಿಟ್ಟು ಹೋಗಿರ್ಬೋದು, ಬಟ್ ಅವರು ಮಾಡಿರುವಂಥ ಕೆಲಸ, ಅವರು ಮಾಡಿರುವಂಥ ಮೂವೀಸ್ ಆಗಿರ್ಬೋದು, ಅವರು ಜೀವನನ ನಡೆಸ್ಬೇಕಂತ ಹೇಳ್ಕೊಟ್ಟಿರೋದಾಗಿರ್ಬೋದು, ಇದೆಲ್ಲ ಯಾವಾಗ ನಮ್ಮ ಜೊತೆ ಸದಾ ಇರುತ್ತೆ. ಅವರು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಿರಲ್ಲ. ಸೊ ಹೀಗಂತ ಹೇಳ್ತಾ ಒನ್ಸ್ ಅಗೇನ್ ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪು ಸರ್. ಸೊ ಹೀಗೆ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ ಇವತ್ತು. ಸೊ ಐ ಹೋಪ್ ಈ ವಿಡಿಯೋ ತುಂಬ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಯಾರ್ಯಾರು ಅಟ್ಲೀಸ್ಟ್ ಹುಟ್ಟದ ಹಬ್ಬದ ದಿವಸ ಅವರು ಸಮಾಧಿಗೆ ವಿಸಿಟ್ ಮಾಡೋಕ್ಕಾಗಿಲ್ಲ, ಅಟ್ಲೀಸ್ಟ್ ಈ ವಿಡಿಯೋ ನೋಡಿ ಸ್ವಲ್ಪ ನಿಮ್ಗೆ ಖುಷಿ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ. ನೀವು ಆದಷ್ಟು ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಶೇರ್ ಮಾಡಿ. ನಿಮ್ಗೆ ಏನು ಅನ್ಸುತ್ತೆ ಒಪಿನಿಯನ್ ಅದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೆ ಅದನ್ನ ಎಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.